ನಮಸ್ತೆ ಫ್ಯಾಮಿಲಿ, ನಾನಿವತ್ತು ಕಾಜು ಬರ್ಫಿ ಮಾಡಿದ್ದೆ. ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. 15 ಮಿನಿಟ್ಸ್ ಅಲ್ಲಿ ಮಾಡ್ಬೋದು. 1 ಕಪ್ ಅಷ್ಟು ಗೋಡಂಬಿ ಹಾಕಿದನ್ನ ಲೈಟ್ ಆಗಿ ಫ್ರೈ ಮಾಡ್ಕೊಂಡು ಸಪರೇಟ್ ಆಗಿ ಎತ್ತಿಟ್ಕೊಳ್ಳಿ. ಜಾರ್ಗೆ ಗೋಡಂಬಿನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ಗ್ರೈಂಡ್ ಮಾಡಬೇಡಿ, ಆಫ್ ಮಾಡಿ ಆನ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳಿ ಗ್ರೈಂಡ್ ಆಗಿದೆಯಾ ಅಂತ ಕರೆಕ್ಟ್ ಆಗಿ. ಗ್ರೈಂಡ್ ಆದ್ಮೇಲೆ ನೀವು 1 ಕಪ್ ಸಕ್ಕರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸಕ್ಕರೆ ಪುಡಿ ಹಾಕೊಳ್ಳಿ. ಅದನ್ನ ಹಾಕೊಂಡ್ಮೇಲೆ ನೀರು ಜಾಸ್ತಿ ಹಾಕೋಬೇಡಿ, ಸ್ವಲ್ಪ 1 ಬೌಲ್ ಅಷ್ಟು ನೀರು ಹಾಕೊಳ್ಳಿ. ನೀರು ಹಾಕೊಂಡಾದ್ಮೇಲೆ ಅದು ಬಬಲ್ಸ್ ಬರೋವರೆಗೂ ಕುದಿಬೇಕು. ಫುಲ್ ಈ ತರ ಬಬಲ್ಸ್ ಬಂದ್ಮೇಲೆ ಕೈ ಆಡಿಸಿದಾಗ ಚೆಕ್ ಮಾಡ್ಕೊಳ್ಳಿ ಪಾಕ ಆಗಿದೆಯಾ ಅಂತ ಅಂದ್ಬಿಟ್ಟು. ಪಾಕ ಆಗಿದ್ರೆ ಗ್ರೈಂಡ್ ಮಾಡ್ಕೊಂಡಿರೋ ಗೋಡಂಬಿ ಪೌಡರ್ನ ಹಾಕಿ ಕೈ ಬಿಡದೆ ಮಿಕ್ಸ್ ಮಾಡ್ಕೊಬೇಕು. ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ತುಪ್ಪ ಹಾಕೊಳ್ಳಿ. ಅದಕ್ಕೆ ಏಲಕ್ಕಿ ಪೌಡರ್ನ ಹಾಕೊಂಡು ಕೈ ಬಿಡದೆ ಮಿಕ್ಸ್ ಮಾಡಿ, ಹಂಗೆ ಬಿಡಬೇಡಿ, ಗಟ್ಟಿ ಆಗತ್ತೆ. ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಮೇಲೆ ಸಪ್ರೇಟ್ ಆಗಿ ಬಟರ್ ಪೇಪರ್ ತುಪ್ಪ ಸವರ್ಕೊಂಡು ಅದಕ್ಕೆ ಹಾಕೊಂಡು ಇದನ್ನ ಚೆನ್ನಾಗಿ ಈ ತರ ಒತ್ಕೊಳ್ಳಿ. ಯಾಕಂದ್ರೆ ಗಟ್ಟಿ ಆಗೋಗುತ್ತೆ, ಕೈಯಲ್ಲಿ ಮಾಡೋದಕ್ಕಾಗಲ್ಲ, ನಿಮ್ಗೆ ಬಿಸಿ ಇರತ್ತೆ ತುಂಬಾ. ಸಪ್ರೇಟ್ ಆಗಿ ಈ ತರ ಬಟರ್ ಪೇಪರ್ ಅಲ್ಲೇ